ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣದ ತನಿಖೆ ನಡೆದಿದ್ದು ಇಂದು ಸಿಎಂ ಪತ್ನಿ ಸಚಿವ ಸುರೇಶ್ ಇಡಿ ವಿಚಾರಣೆಯ ಭವಿಷ್ಯ ನಿರ್ಧಾರವಾಗಲಿದೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ಹಗರಣ ಅಂದ್ರೆ ಅದು ಮೂಡಾ ಹಗರಣ. ಸಿಎಂ ವಿರುದ್ಧದ ಮೂಡಾ ಹಗರಣದ ತನಿಖೆ ನಡೆದಿದ್ದು ಇಂದು ಸಿಎಂ ಪತ್ನಿ ಸಚಿವ ಬೈರತಿ ಸುರೇಶ್ ಇಡಿ ವಿಚಾರಣೆಯಲ್ಲಿ ಭವಿಷ್ಯ ನಿರ್ಧಾರವಾಗಲಿದೆ. ಇಡಿ ಸಮನ್ಸ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು. ಇಡಿ ನೀಡಿದ್ದ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಮಧ್ಯಾಹ್ನ 2:30ಕ್ಕೆ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಹೊರಬೀಳಲಿದೆ. ಒಟ್ಟಾರೆಯಾಗಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು. ಸ್ವತಃ ಸಿಎಂ ಪತ್ನಿ ಪಾರ್ವತಿ ಅವರ ಹೆಸರು ಕೂಡ ಈ ಮೂಡಾ ಹಗರಣದಲ್ಲಿ ಕೇಳಿ ಬಂದಿತ್ತು. ತದನಂತರ ಸಚಿವ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬಂದಿದ್ದು ಇಡಿ ವಿಚಾರಣೆಯ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಸಿಎಂ ಪತ್ನಿ ಪರ ವಕೀಲರು ಹಾಗಾದ್ರೆ ಏನ್ ವಾದ ಮಾಡಿದ್ದಾರೆ? ಪಾರ್ವತಿ ಅವರಿಗೆ ನೀಡಲಾದ ಸಮನ್ಸ್ಗೆ ತಡೆ ನೀಡಬೇಕು ಅಂತ ಈ ಹಿಂದೆ ಸಿಎಂ ಪತ್ನಿ ಪಾರ್ವತಿ ಪರ ವಕೀಲರು ವಾದವನ್ನ ಮಾಡಿರ್ತಾರೆ. ಈ ಅರ್ಜಿ ವಿಚಾರಣೆ ನಡೆಯಲಿ, ನಿಮಗೇಕೆ ಆತುರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಾಕಿದ್ದು. ಒಟ್ಟಾರೆಯಾಗಿ ಇಡಿ ಪರ ವಕೀಲರ ವಾದ, ಸೈಟ್ ವಾಪಸ್ ನೀಡಿರೋದೇ ಅಪರಾಧದ ಒಂದು ಭಾಗ ಅಂತ ಇಡಿ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಅಪರಾಧ ಮಾಡಿದ್ದೇನೆ ಎಂದು ಏಟು ಒಪ್ಪಿಕೊಂಡಿದ್ದಾರೆ ಅನ್ನುವಂತಹ ವಾದವನ್ನು ಕೂಡ ಇಡಿ ಪರ ವಕೀಲರು ಮಾಡಿದ್ದಾರೆ. ಇನ್ನು ಲೋಕಾಯುಕ್ತ ತನಿಖೆ ನಡೆಸ್ತಿದೆ, ಹಾಗಿದ್ರೂ ಇಡಿ ತನಿಖೆ ಯಾಕೆ ಅಂತ ಸಿಎಂ ಪತ್ನಿ ಪರ ವಕೀಲರು ಮತ್ತೊಂದು ಕಡೆ ವಾದವನ್ನ ಮಾಡಿದ್ರು. ಇನ್ನು ಬೈರತಿ ಪರ ವಕೀಲರು ಏನನ್ನ ವಾದ ಮಂಡಿಸಿದ್ರು ಅಂತ ನೋಡೋದಾದ್ರೆ, ಈ ಕೇಸಲ್ಲಿ ಆರೋಪಿಯಲ್ಲ, ಆದ್ರೂ ಇಡಿ ಸಮನ್ಸ್ ನೀಡಿದೆ ಅಂತ ಬೈರತಿ ಸುರೇಶ್ ಪರ ವಕೀಲರು ವಾದವನ್ನ ಮಾಡಿದ್ರು. ಜೊತೆಗೆ ನಾಳೆಯಿಂದ ಪುತ್ರನ ಮದುವೆ ಕಾರ್ಯಕ್ರಮವಿದೆ, ನಾಳೆ ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂತಹ ವಾದವನ್ನು ಕೂಡ ಬೈರತಿ ಸುರೇಶ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ನಟೇಶ್ ಸಮನ್ಸ್ ರದ್ದು ಮಾಡಿ ಮತ್ತೊಂದು ಪೀಠ ಆದೇಶವನ್ನು ಕೂಡ ನೀಡಿದೆ.